ಹಾಗಂತ ಭಯ ಪಡೋ ಅಗತ್ಯ ಇಲ್ಲ. ಆ ಕರಿ ನೆರಳನ್ನು ಕರಗಿಸುವಂತ ಬೆಳಕು ಕೂಡ ನಿಮ್ಮ ಮನೆಯಲ್ಲೇ ಇದೆ. ಆದರೆ ಇನ್ನು ಮುಂದೆ ನಡೆಯೋದು ಘನಘೋರವಾದ ಯುದ್ಧ, ಧರ್ಮಯುದ್ಧ. ಆ ಧರ್ಮಯುದ್ಧ ಅಂತ್ಯವಾಗೋದ್ರೊಳಗೆ ಪಡ್ಕೊಳ್ಳೋದು ಕಳ್ಕೊಳ್ಳೋದು ಬೇಕಾದಷ್ಟಿದೆ. ಅದನ್ನೆಲ್ಲ ನೀವು ಗಟ್ಟಿ ಮನಸ್ಸಿನಿಂದ ಸ್ವೀಕರಿಸಬೇಕು ಅಷ್ಟೇ. ಆಗ್ಲಿ ಗುರುಗಳೇ, ನಾನು ಎಲ್ಲದಕ್ಕೂ ಸಿದ್ಧವಾಗಿರ್ತೀನಿ. ಪಾಪದ ಕೂಡ ತುಂಬಬೇಕು, ಅನ್ಯಾಯಗಳು ನಡೀಬೇಕು, ನ್ಯಾಯ ಅದನ್ನ ಮೆಟ್ಟಿ ನಿಲ್ಲಬೇಕು. ಈ ಮೂಲಕನೇ ಧರ್ಮದ ಬೋಧನೆ ಪ್ರಪಂಚಕ್ಕಾಗೋದು. ನೀವು ಹೇಳ್ತಿರೋ ನಿಜ ಗುರುಗಳೇ. ಈಗ ನೀವು ಹೇಗೆ ಹೇಳ್ತಿರೋ ಹಾಗೆ ನಾವು ನಡ್ಕೋತೀವಿ. ಗಂಡನ್ ಕಳ್ಕೊಂಡೆ, ಮಗಳೆಲ್ಲಿದ್ದಾಳೋ ಗೊತ್ತಿಲ್ಲ. ಈಗ ಮೊಮ್ಮಗಳು ಅಳಿಯ ಹತ್ರ ಆಗ್ತಿದ್ದಾರೆ. ಅವರು ಹತ್ರ ಆಗ್ತಿದ್ದಾರೆ ಅನ್ನೋದಕ್ಕಿಂತ ನಾನು ಅವರನ್ನ ಒಪ್ಕೋತಾ ಇದ್ದೀನಿ. ಇಂಥ ಸಮಯದಲ್ಲಾದ್ರೂ ಸಂತೋಷ ಕಾಣಬೇಕು ಅನ್ನೋ ಆಸೆ ಮನಸ್ಸಲ್ಲಿ ಬಂದಿದೆ. ಈಗ ಆ ಆಸೆನ ಬಲಿ ಕೊಡುವಂತ ಯಾವುದೇ ಅನಾಹುತಗಳು ನಡಿಬಾರ್ದು ಗುರುಗಳೇ. ನಿಮ್ಮ ಮನಸ್ಸಿನ ಆತಂಕ ನನಗೆ ಅರ್ಥ ಆಗುತ್ತಿಲ್ಲ. ಯುದ್ಧದಲ್ಲಿ ಸತ್ಯಕ್ಕೆ ಜಯ, ಆದರೆ ಹೋರಾಟ ಇದ್ದೇ ಇರುತ್ತಲ್ವಾ, ಹೆದರಬೇಡಿ. ತಗೊಳ್ಳಿ ತಾಯಿ. ಇದು ಶ್ರೀರಕ್ಷೆ. ಇದನ್ನು ತಗೊಂಡು ಹೋಗಿ ವೀರೇಂದ್ರನ ಕಟ್ಟೆ. ಇದು ಅವನ ಕೈನಲ್ಲಿರೋವರೆಗೂ ಯಾವ ಸಮಸ್ಯೆನೂ ಹತ್ರನೂ ಸುಳಿಯೋದಿಲ್ಲ. ವೀರು ಕ್ಷೇಮವಾಗಿರ್ತಾನೆ. ಹಾಗಾದ್ರೆ ಅಪ್ಪಂಗೆ ಏನು ಆಗಲ್ಲ ಅಲ್ವಾ ಗುರುಗಳೇ? ನೀವಿನ್ ಹೋಗ್ಬನ್ನಿ. ವಿಧಿ ಎಲ್ಲದಕ್ಕಿಂತಾನೂ ದೊಡ್ಡದು, ದೈವತ್ವ ಅದಕ್ಕಿಂತ ದೊಡ್ಡ. ಶುಭವಾಗಿ ಹೋಗ್ಬನ್ನಿ. ನೋಡಿಮ್ಮ, ಪೈನ್ ಕಿಲ್ಲರ್ ಕೊಟ್ಟಿದ್ದೀನಿ. ಸ್ವಲ್ಪ ನಿದ್ದೆನೂ ಬರುತ್ತೆ, ಆರಾಮಾಗಿ ರೆಸ್ಟ್ ಮಾಡಿ. ಅಜ್ಜಯ್ಯ ಅವ್ರು ಹೊರಗಿದ್ದಾರೆ, ನೀವು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ, ಆಮೇಲೆ ಅವ್ರ ಜೊತೆ ಮಾತಾಡಿವ್ರಂತೆ. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ಒಂದು ಕೇಸ್ ಮೇಲೆ ಅವರಂತ ಸಿಗ್ನೇಚರ್ ತೊಗೋಬೇಕಾಗಿತ್ತು. ಎನ್ಕ್ವೈರಿನೂ ಮಾಡಬೇಕು. ಈಗ ನಾವು ಅವ್ರನ್ನ ಮಾತಾಡಿಸ್ಬೋದಾ? ಸರ್, ಅವ್ರು ಇವಾಗ ತಾನೇ ಎಚ್ಚರ ಆಗಿದ್ದಾರೆ, ಅವ್ರಿಗೆ ತೊಂದರೆ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕೇಸು, ನಾವು ಡಿಲೇ ಮಾಡೋಕ್ಕಾಗೋದಿಲ್ಲ. 5-10 ನಿಮಿಷ ಅಷ್ಟೇ, ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ. ಸರಿ ಸರ್, ಆದರೆ ಬೇಗ ಮಾತಾಡಿ ಮುಗಿಸಿ. ಥ್ಯಾಂಕ್ ಯು. ಈಗ ಹೇಗಿದೆಯಮ್ಮ? ನಿನಗೆ ಅಲ್ಲಿ ಏನಾಯಿತು ಅನ್ನೋದು ನೆನಪಿದೆಯಾ? ಈಗ ಅದನ್ನು ನೀನು ಹೇಳ್ಬೋದಾ? ನೀನು ಹೇಳೋದ್ರಿಂದ ಮಿನಿಸ್ಟರ್ ಸಾಹೇಬ್ರ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಅನ್ನೋದು ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ. ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು. ಸರಿ ಸಾಹೇಬ್ರೆ, ಹೇಳ್ತೀನಿ. ನಾನು ಯಜಮಾನ್ರನ್ನ ನೋಡಬೇಕು ಅಂತ ಅಲ್ಲಿ ಹೋದ್ನ. ಆಗ ಬಾಯಿ ಮಿನಿಸ್ಟರ್ ಖತಮ್ ಕರ್ನಾಗ ಅಗರ್ ಕುಚ್ಗಳು ಬಿಡಬಾರ್ದು ಗುರು. ಹಂಗೇನಾದ್ರೆ ನಿಜಲ್ಲ ಗುರು. ವೆರಿ ಗುಡ್. ನಿನಗಿಷ್ಟೆಲ್ಲ ಗೊತ್ತಿದೆ ಅಂದರೆ ಅವ್ನು ಹಿಡಿಯೋದು ನಮಗೆ ಕಷ್ಟ ಆಗಲ್ಲ. ನಾನು ಸ್ಕೆಚ್ ಆರ್ಟಿಸ್ಟ್ ಕರೆಸ್ತೀನಿ,
ಅವ್ರು ಹೇಗಿದ್ರು ಅಂತ ಹೇಳ್ತಾ ಹೋಗ್ತೀಯಾ? ಕೆಚ್ಚು ಅದೇ ಅಮ್ಮ, ಚಿತ್ರ ಬರೆಯೋರು. ಸಾಹೇಬ್ರೆ ಏನು ಸಾಹೇಬ್ರೆ ಇದೆಲ್ಲ? ಅಲ್ಲ, ಮಗ ಈಗ ತಾನೇ ಕಣ್ಣು ಬಿಡ್ತಾ ಐತೆ, ನೀವೆಲ್ಲ ಸೇರ್ಕೊಂಡು ಯಾಕೆ ಮಗಿಗೆ ತೊಂದರೆ ಕೊಡ್ತಾ ಇದ್ದೀರಾ ಸಾಹೇಬ್ರೆ? ತಾತ, ನಾವು ಬಂದಿರೋದು ಎನ್ಕ್ವೈರಿ ಮಾಡೋದಕ್ಕೆ. ನಿಮ್ಮ ಮೊಮ್ಮಗಳ ಹತ್ರ ಸ್ಟೇಟ್ಮೆಂಟ್ ತಗೊಂಡ್ರೆ ಈ ಕೇಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಯ್ತು ಸಾಹೇಬ್ರೆ, ತಗೊಳ್ಳಿವ್ರಂತೆ, ಅದಕ್ಕೆ ಗೊತ್ತು ಏನಿಲ್ವಾ? ಮಗ ಹೊಸಿ ಸುಧಾರಿಸ್ಕೊಳ್ಳಿ. ದಯಮಾಡಿ ನೀವು ಆಚೆ ಹೋಗಿ ಸಾಹೇಬ್ರೆ, ಕೈ ಮುಗಿತೀನಿ, ಹೋಗಿ ಸಾಹೇಬ್ರೆ. ಅಲ್ಲ ತಾತ, ಈ ಕೇಸು ತುಂಬ ಸೀರಿಯಸ್ ಇದೆ, ನಮಗೆ ಮೇಲಿಂದ ಒತ್ತಡ ಬರ್ತಿದೆ. ಓ, ಹಂಗಂತ ಮಗಿನ ಪ್ರಾಣ ತಗೊಂಡ್ಬಿಡ್ತೀರಾ ಸಾಹೇಬ್ರೆ? ನೋಡಿ, ನಾನು ಅದಕ್ಕೆಲ್ಲ ಅವಕಾಶ ಕೊಡೋಕ್ಕಿಲ್ಲ. ನಿಮ್ಮ ಕೈ ಮುಗಿತೀನಿ, ದಯಮಾಡಿ ಹೋಗಿ ಸಾಹೇಬ್ರೆ, ಹೋಗಿ ಸಾಹೇಬ್ರೆ. ಮಗ, ಕಂದ, ಹೊಸಿ ನಿದ್ದೆ ಮಾಡು ಕಂದ. ಅಜಯ, ಇವತ್ತು ನನ್ನ ಯಜಮಾನ್ರನ್ನ ನೋಡಿದೆ. ಓನವ? ಅವರು ಹಿಂಗೆ ನನ್ನ ತಲೆ ಸವರಿದ್ರು. ಹೌದೇನವ? ನನ್ನ ಬದುಕು ಸಾರ್ಥಕ ಆಯ್ತು. ಸರಿ ಕಣವ, ಸರಿ. ಹುಷಾರವ, ಹುಷಾರು. ನಿದ್ದೆ ಮಾಡು ಕಂದ. ಭಗವಂತ, ಅಮ್ಮ ಶ್ರಾವಣಿ, ಏನಾಯ್ತು ಶ್ರಾವಣಿ? ಏನಿಲ್ಲ ಅಜ್ಜಿ. ಅಮ್ಮ ಶ್ರಾವಣಿ, ಇದು ಗುರುಗಳ ಧ್ವನಿ ಅಲ್ವಾ ಅಜ್ಜಿ? ಏನಾಯ್ತು ಶ್ರಾವಣಿ? ಗುರುಗಳಿಗೆ ಇನ್ನೊಂದ್ಸರಿ ನಮಸ್ಕಾರ ಮಾಡಿ ಬರ್ಬೇಕನ್ಸ್ತಿದೆ. ನಮಸ್ಕಾರ ಮಾಡ್ಬರ್ಲಾ? ನಮಸ್ಕಾರ ಮಾಡ್ಬಾ, ಹೋಗು. ನಿನಗೆ ನನ್ನ ಧ್ವನಿ ಕೇಳಿಸ್ತೇನಮ್ಮ? ಗುರುಗಳೇ, ನೀವಿಲ್ಲೇ ಇದ್ದೀರಾ, ಆದ್ರೆ ನಿಮ್ ಧ್ವನಿ. ನಾನೇ ನಿನ್ನ ಕರೆಯೋಣ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಅದು ನನ್ನ ಮನಸ್ಸಿನ ಮಾತು, ನನ್ನ ಅಂತರಂಗದ ಧ್ವನಿ. ಆ ಧ್ವನಿ ತುಂಬ ಜನಕ್ಕೆ ಕೇಳಿಸೋದಿಲ್ಲಮ್ಮ, ಆದರೆ ಇವತ್ತು ನಿನಗೆ ಕೇಳಿಸಿದೆ. ನಿನ್ನ ತಾಯಿನೂ ಹೀಗೇನೆ ನನ್ನ ಧ್ವನಿನ ತಕ್ಷಣ ಅರ್ಥ ಮಾಡ್ಕೊಳ್ಳೋದು. ಅದೇ ರೀತಿ ನನ್ನ ಧ್ವನಿ ನಿನಗೂ ಕೇಳಿಸಿದೆ ಅಂತ ಅಂದರೆ ನಿನ್ನ ತಾಯಿ ಹಾಗೆ ನಿನ್ನದೂ ಕೂಡ ಪರಿಶುದ್ಧವಾದ ಆತ್ಮ. ಗುರುಗಳೇ, ನಿಮ್ಗೆ ಅಮ್ಮನ ಬಗ್ಗೆ ಗೊತ್ತಾ? ನನಗೆ ಗೊತ್ತಿರೋದಕ್ಕಿಂತ ಎಲ್ಲವೂ ನಿನಗೆ ಗೊತ್ತಾಗೋದು ಬಹಳ ಮುಖ್ಯ. ಆದರೆ ಒಂದೇ ಬಾರಿಗೆ ಎಲ್ಲವೂ ನಿನಗೆ ಅರ್ಥ ಆಗೋದಿಲ್ಲ. ಮೆಟ್ಟಿಲನ್ನು ಹತ್ತದೆ ಬೆಟ್ಟದ ತುದಿಗೆ ಮುಟ್ಟೋಕೆ ಸಾಧ್ಯನಮ್ಮ? ನಿನ್ನ ಜೀವನದಲ್ಲಿ ಒಂದೊಂದು ಮೆಟ್ಟಲು ಹತ್ತೋವಾಗಲೂ ಒಂದೊಂದು ಸತ್ಯ ಅರಿವಾಗ್ತಾ ಹೋಗು. ಆದರೆ ಈಗ ನಾನು ನಿನ್ನನ್ನು ಕರೆದಿದ್ದು ಅದಕ್ಕಲ್ಲ. ನಿನಗೊಂದು ವಿಷಯ ಹೇಳಬೇಕು. ಹೇಳಿ ಗುರುಗಳೇ. ವೀರೇಂದ್ರನಿಗೆ ಅವನ ಗ್ರಹಗತಿಗಳ ಪ್ರಕಾರ 3 ಕಂಟಕಗಳಿತ್ತು. ಅದರಲ್ಲಿ 1 ಕಂಟಕ ಕಳೆದು ಇನ್ನೂ 2 ಕಂಟಕಗಳು ಬಾಕಿ ಇದೆ. 2 ಕಂಟಕಗಳ? ಹೌದು. ಆ 2 ಕಂಟಕಗಳಿಂದ ಅವನು ಪಾರಾದರೆ ಅವನಿಗೆ ಸೋಲೇ ಇಲ್ಲ. ಆದರೆ ಆ ಕಂಟಕಗಳಿಂದ ಅವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಗುರುಗಳೇ, ಇದಕ್ಕೇನು ಪರಿಹಾರ ಇಲ್ವಾ? ಖಂಡಿತ ಇದೆ, ಆದರೆ ಅದನ್ನು ಹೇಳೋ ಕಾಲ ಇನ್ನೂ ಬಂದಿಲ್ಲ. ನಾನು ಮತ್ತೆ ನಿನ್ನನ್ನು ಭೇಟಿಯಾಗುವಂಥ ಗಳಿಗೆ ಖಂಡಿತ ಬರುತ್ತೆ.
ಆಗ ನಿನಗೆ ಎಲ್ಲ ತಿಳಿಯುತ್ತೆ. ಆದರೆ ಒಂದಂತೂ ಸತ್ಯ ಅಮ್ಮ, ಆ ರಕ್ಷಾ ಕವಚ ಅವನ ಜೊತೆಯಲ್ಲಿ ಇರೋವರೆಗೂ ಯಾವ ಕಂಟಕಗಳು ಅವನ ಹತ್ರ ಸುಳಿಯೋದಿಲ್ಲ. ಅದನ್ನ ಅವನು ತೆಗೆದೇ ಇರೋ ಹಾಗೆ ನೋಡ್ಕೋಬೇಕು. ಆಯ್ತು ಗುರುಗಳೇ, ಹಾಗೆ ಆಗಲಿ. ಸರಿ ಮಕ್ಕಳೇ, ಈ ಸಾಲಿಗ್ರಾಮದ ಪುಣ್ಯಭೂಮಿ ನಿನಗೆ ಹಲವು ಸತ್ಯಗಳನ್ನ ತಿಳಿಯೋ ಹಾಗೆ ಮಾಡುತ್ತೆ. ಈಗಾಗಲೇ ಮಾಡಿದೆ ಕೂಡ. ಗುರುಗಳಿಗೆ ಇಡೀ ನನ್ನ ಜೀವನದ ಬಗ್ಗೆನೇ ಗೊತ್ತಿದೆ. ಅಪ್ಪನ್ನ ಕಾಪಾಡೋದಕ್ಕಾಗಲಿ ಅಮ್ಮನ ಬಗ್ಗೆ ಸತ್ಯ ತಿಳ್ಕೊಳ್ಳೋದಕ್ಕಾಗಲಿ ನಾನು ಗುರುಗಳನ್ನೇ ಭೇಟಿ ಆಗಬೇಕು. ಮತ್ತೆ ಸಿಗುವಂಥ ಘಳಿಗೆ ಬರುತ್ತೆ ಅಂತ ಹೇಳಿದಾರಲ್ಲ, ಅಲ್ಲಿವರೆಗೂ ಕಾಯ್ತೀನಿ. ಅಪ್ಪನ್ನ ಹುಷಾರಾಗಿ ನೋಡ್ಕೋತೀನಿ. ಗುರುಗಳು ಕೊಟ್ಟಿರೋ ರಕ್ಷಾ ಕವಚ ಇರೋವರೆಗೂ ಅಪ್ಪಂಗೆ ಏನೂ ಆಗಲ್ಲ ಅನ್ನೋದು ಸಮಾಧಾನದ ವಿಷಯ. ಸರಿಯಮ್ಮ, ಹೋಗಿ ಶುಭವಾಗಿ. ವೀರು, ನಿನಗೇನೂ ಆಗ್ಲಿಲ್ವಲ್ಲ? ದೇವರು ದೊಡ್ಡವನು ವೀರು. ನನಗೇನೂ ಆಗಿಲ್ಲ ಅಕ್ಕ, ಆದರೆ ಈಗ ಆಯ್ತಲ್ಲ ಅಂತ ಬೇಜಾರು. ಇಷ್ಟಕ್ಕೂ ನನ್ಗೆ ಯಾರು ಶತ್ರುಗಳಿಲ್ಲ. ಜನನ ಕೇಳಿದ್ರೆ ನನ್ನ ಅಜಾತ ಶತ್ರು ಅಂತಾರೆ. ರಾಜಕೀಯದಲ್ಲೂ ನನ್ನ ಕೊಲ್ಲೋ ಮಟ್ಟಕ್ಕೆ ಯಾರು ಶತ್ರುಗಳಿಲ್ಲ. ನಿನಗೇನನ್ಸುತ್ತಕ್ಕ? ನಮ್ಗೆ ಯಾರು ಶತ್ರುಗಳಿದಾರ? ಇದೆಲ್ಲ ಯಾರು ಮಾಡಿರ್ಬೋದು ಅನ್ಸುತ್ತೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಯಾರು ಹೀಗೆ ಮಾಡಿದ್ರು, ಯಾಕೆ ಮಾಡಿದ್ರು, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ನನ್ನ ತಮ್ಮನ ಪ್ರಾಣಕ್ಕೇನೂ ಆಗಲಿಲ್ವಲ್ಲ, ನನಗಷ್ಟೇ ಸಾಕು. ಫಿರು, ಶತ್ರುಗಳೇ ಇಲ್ಲದೇ ಇರೋ ಮನುಷ್ಯ ಈ ಭೂಮಿಯಲ್ಲಿರಕ್ಕೆ ಸಾಧ್ಯನಾ? ಅಂದರೆ ನನಗೂ ಶತ್ರುಗಳಿದ್ದಾರೆ ಅಂತ ಆಯಿತು. ಇದ್ದಾರೆ, ಆದರೆ ಅವ್ರು ಹೊರಗೆಲ್ಲೂ ಇಲ್ಲ ವೀರು. ನಿನ್ನ ಜೊತೆಗೆ ನಿನ್ನೆದುರಿಗೆ ನಿಂತು ನಿನ್ನನ್ನೇ ಮುಗಿಸ್ಬೇಕು ಅಂತ ನೋಡ್ತಿದ್ದಾರೆ. ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದಾರೆ. ಹೇಳಿ ಸರ್. ಸಾರಿ ಸರ್, ನಿಮಗೆ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ. ತೊಂದರೆ ಇಲ್ಲ, ಹೇಳಿ ಏನು ವಿಷಯ? ಸರ್, ಹುಡುಗಿಗೆ ಪ್ರಜ್ಞೆ ಬಂದಿದೆ. ಹುಡುಗಿ ಹತ್ರ ಸ್ಟೇಟ್ಮೆಂಟ್ ತೊಗೊಳಕ್ಕೆ ಬಂದಿದ್ದೆ ಸರ್. ಹುಡುಗಿ ಹೇಳಿದ್ಲು, ಅಟ್ಯಾಕ್ ಮಾಡಕ್ಕೆ ಬಂದವ್ರನ್ನ, ಶೂಟ್ ಮಾಡಕ್ಕೆ ಬಂದವ್ರನ್ನ ನೋಡಿದ್ದೀನಿ, ಗುರ್ತಿಸ್ತೀನಿ ಅಂತ ಹೇಳಿದ್ಲು ಸರ್. ಓ ಹೌದಾ? ಸರ್, ಆ ಹುಡುಗಿ ಅವ್ರು ಹೇಗಿದ್ದಾರೆ ಅಂತ ಹೇಳಿದ್ರೆ ಸ್ಕೆಚ್ ಆರ್ಟಿಸ್ಟ್ ಕರೆಸಿ ಸ್ಕೆಚ್ ಮಾಡಿಸ್ಬೋದು ಸರ್. ಆದರೆ ಅವ್ರ ಅಜ್ಜ ಕೋಪ್ರೇಟ್ ಮಾಡ್ತಾಯಿಲ್ಲ ಸರ್. ನೀವೇನಾದರೂ ಅವ್ರಿಗೊಂದು ಮಾತು ಹೇಳಿದ್ರೆ. ಸರಿ ಬಿಡಿ, ನಾನು ಈಗಲೇ ಬಂದು ಅವ್ರ ಜೊತೆ ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರಿ, ನೋಡಿದ್ಯಾ ಅಕ್ಕ, ಶತ್ರುಗಳು ಯಾರಿರ್ಬೋದು ಅಂತ ಈಗಷ್ಟೇ ಮಾತಾಡ್ಕೋತಾ ಇದ್ವಿ, ಆಗಲೇ ದೇವರು ದಾರಿ ತೋರಿಸೇ ಬಿಟ್ಟ. ಏಟ್ತಿಂದ ಆ ಹುಡುಗಿ ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದವ್ರನ್ನ, ಶೂಟರ್ನ ಚೆನ್ನಾಗಿ ನೋಡಿದಾಳಂತೆ. ಸ್ಕೆಚರ್ಸ್ನ ಕರೆಸಿ ಸ್ಕೆಚ್ ಮಾಡಿದ್ರೆ ಗುರ್ತು ಹಿಡಿತಾಳಂತೆ. ಇದೇನಿದು, ಸಾಕ್ಷಿನೇ ಇಲ್ಲ ಅಂತ ಮಾಡಿ ಹೇಳಿದ್ದ, ಆದರೆ ಕಣ್ಣಾರೆ ನೋಡಿರೋ ಸಾಕ್ಷಿನೇ ಬದುಕಿದ್ದಾಳೆ. ಹೀಗೇನು ಮಾಡೋದು? ಆದರೂ ಪಾಪ ಇಷ್ಟು ಪುಟ್ಟ ಹುಡುಗಿಗೆ ಹೀಗೆಲ್ಲ ಆಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ಸಾಲಿಗ್ರಾಮದಲ್ಲಿ ಹೀಗೆಲ್ಲ ನಡಿಬಾರ್ದಾಗಿದೆ. ಸಾಲಿಗ್ರಾಮಕ್ಕೆ ಕೆಟ್ಟ ಹೆಸರು ಬರೋದಕ್ಕೆ ಅತ್ತೆಯವರು ಬಿಡೋದೇ ಇಲ್ಲ. ನಾನು ಅಷ್ಟೇ ಬಿಡಲ್ಲ. ಅತ್ತೆಯವ್ರ ಕೋಪ ಎಂಥದ್ದು ಅಂತ ನಿನಗೆ ಗೊತ್ತು. ಅವರು ಡಿಸ್ಟ್ರಿಕ್ಟ್ SP ಹತ್ರ ಖುದ್ದಾಗಿ ಮಾತಾಡಿದ್ದಾರೆ. ಆದಷ್ಟು ಬೇಗ ನನ್ನ ಶತ್ರುಗಳು ಯಾರು ಅಂತ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಕೇಸು ಆದಷ್ಟು ಬೇಗ ಸಾಲ್ವ್ ಆಗ್ಬೋದು. ಆ ಕೊಲೆಗಡಕರು ಸಿಗಾಕೋಬಹುದು ಏನು, ಸಿಗಾಕೊಂಡೇ ಸಿಗಾಕೋತಾರೆ. ಸರಿ ಅಕ್ಕ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಅಲ್ಲ ವೀರು, ಇಷ್ಟೊತ್ತಲ್ಲ? ಹೌದಕ್ಕ, ನಾನು ಕೇಳಿದ್ರೆ ಆ ಹುಡುಗಿ ಎಲ್ಲ ಡೀಟೇಲ್ಸು ಹೇಳ್ತಾಳೆ. ಸ್ಕೆಚರ್ಸ್ನ ಕರೆಸಿ ಅವಳು ಹೇಳಿದ ಪ್ರಕಾರ ಸ್ಕೆಚ್ ಮಾಡಿದ್ರೆ ಆ ಶೂಟರ್ ಯಾರು ಅಂತ ಗೊತ್ತಾಗುತ್ತೆ. ಆಮೇಲೆ ಅದ್ರ ಹಿಂದಿರೋರು ಯಾರು ಅಂತಲೂ ಗೊತ್ತಾಗುತ್ತೆ. ಅದು ಸರಿ, ಆದರೆ ನೀನು ಈಗಲೇ ಹೋಗಿ ಅವಳನ್ನ ಮಾತಾಡ್ಸಿದ್ರೆ ಅವಳಿಗೆ ಪಾಪ ಸುಸ್ತಾಗಿರುತ್ತೆ, ಆಪ್ರೇಷನ್ ಆಗಿದೆ,
ಈಗಷ್ಟೇ ಚೇತರಿಸ್ಕೋತಿದ್ದಾಳೆ. ನೀನು ಹೋಗಿ ಎನ್ಕ್ವೈರಿ ಸ್ಕೆಚ್ಚು ಅಂತ ಡಿಸ್ಟರ್ಬ್ ಮಾಡಿದ್ರೆ ಅವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ? ನೀನು ಹೇಳೋದು ಸರಿ ಅಕ್ಕ. ನಾನು ನಾಳೆನೇ ಹೋಗ್ತೀನಿ ಬಿಡು. ಹಾಂ, ಸರ್ ಹೇಳಿ ಸರ್. ನಾನು ಇವಾಗ ಬರ್ತಾ ಇಲ್ಲ, ನಾಳೆ ಬರ್ತೀನಿ. ನಾಳೆನೇ ಎನ್ಕ್ವೈರಿ ಎಲ್ಲ ಮಾಡಿದ್ರಾಯ್ತು. ನೀವು ಅದು ಇದು ಅಂತ ಪ್ರಶ್ನೆ ಕೇಳಿ ಆ ಹುಡುಗಿಗೆ ತೊಂದರೆ ಕೊಡಬೇಡಿ. ಬೇಕಿದ್ರೆ ನಾನು SP ಅವ್ರ ಹತ್ರ ಖುದ್ದಾಗಿ ಮಾತಾಡ್ತೀನಿ. ಪರವಾಗಿಲ್ಲ ಸರ್, ನೀವು ಹೇಳಿದ್ಮೇಲೆ ಮುಗೀತು. ನಾವು ಯಾರೋ ಹುಡುಗಿ ಡಿಸ್ಟರ್ಬ್ ಮಾಡಲ್ಲ. ಸರಿ, ಸ್ಕೆಚ್ ಆರ್ಟಿಸ್ಟು ನಾಳೆನೇ ಕರೆಸಿ, ಪ್ರತಿಯೊಂದೂ ನಾಳೆನೇ ಮಾಡಿ. ಓಕೆ, ಸರಿ ಸರ್. ಸತ್ಯ, ನನಗೆ ಸ್ವಲ್ಪ ಟೈಮ್ ಇದೆ. ವೀರು ಏನಾದರೂ ಹೋಗಿ ಆ ಹುಡುಗಿ ಹತ್ರ ಹೇಳಿ ಅವಳು ಶೂಟರ್ ಬಗ್ಗೆ ಎಲ್ಲ ಹೇಳಿ ಸ್ಕೆಚ್ ಆರ್ಟಿಸ್ಟು ಅವನು ಸ್ಕೆಚ್ ಮಾಡಿಬಿಟ್ರೆ, ಇಲ್ಲ ಅಷ್ಟರಲ್ಲಿ ಹೇಗಾದರೂ ಮಾಡಿ ಆ ಸಾವಿತ್ರಿ ಬಾಯಿ ಮುಚ್ಚಿಸ್ಬೇಕು. ಇಲ್ಲ, ಅವಳಿಗೆ ವೀರು ಮೇಲೆ ತುಂಬ ಗೌರವ ಇದೆ. ಅವಳು ಖಂಡಿತ ಹೇಳೇ ಹೇಳ್ತಾಳೆ. ಅವಳು ಬಾಯಿ ಮುಚ್ಚಲ್ಲ. ಅವಳು ಬಾಯಿ ಮುಚ್ಚೋ ಬದಲು ಪರ್ಮನೆಂಟಾಗಿ ಅವಳು ಕಣ್ಣೇ ಮುಚ್ಚಿಸ್ಬಿಟ್ರೆ, ಎಸ್, ಅದೇ ಮಾಡಬೇಕು. ಅಯ್ಯೋ, ಆದರೆ ಹೇಗೆ ಮಾಡಲಿ? ಬೇರೆ ಯಾರಿಗಾದ್ರೂ ಕೆಲಸ ವಹಿಸಿದ್ರೆ ಮತ್ತೆ ಎಡವಟ್ಟಾಗತ್ತೆ. ನಾನು ಹೋಗೋಣ ಅಂದ್ಕೊಂಡ್ರೆ ಊರವ್ರಿಗೆಲ್ಲ ನನ್ನನ್ನು ಗೊತ್ತು. ಏನು ಮಾಡಲಿ? ಹಾಂ, ಮಾಡಿ ಇದ್ದಾನಲ್ಲ, ಅವನ್ನೇ ಕಳಿಸ್ತೀನಿ. ಹೇಗೂ ಊರವರೆಲ್ಲ ಅವನನ್ನು ನೋಡಿಲ್ಲ. ಎಸ್, ನೋಡಪ್ಪ ಸುಬ್ಬು, ನಮ್ಮ ಯಜಮಾನ್ರನ್ನ ಕಳಿಸಿ ಜಾತಕ ತೋರಿಸ್ಕೊಂಡು ಬಂದಿದ್ದಾಯ್ತು. ಜಾತಕ ಇಬ್ಬರದು ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಮುಂದೆ ಸಂಸಾರನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ತುಂಬ ಸಂತೋಷ ಇಂದ್ರಮ್ಮವ್ರೆ. ಹಾಗಿದ್ರೆ ಮುಂದಿನ ಮಾತುಕತೆ ಎಲ್ಲ ಅದೇ ವಿಷಯ ಮಾತಾಡಬೇಕು ಅಂತಾನೆ ನಾನು ಕಾಲ್ ಮಾಡಿದ್ದು. ಬರೋ ವಾರ ಅಂದರೆ ಇನ್ನೊಂದು 4 ದಿವಸದಲ್ಲಿ ನಮ್ಮನೆಯಲ್ಲೇ ಮಾತುಕತೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸಂಪ್ರದಾಯದ ಪ್ರಕಾರ ನಿಮ್ಮ ತಂದೆ ಹತ್ರ ಮಾತಾಡಬೇಕು. ಆದರೆ ಮನೆಗೆ ನೀನು ಹಿರಿ ಮಗನಾಗಿ ದುಡಿಯೋ ಕೈಯಾಗಿ ಎಲ್ಲ ಜವಾಬ್ದಾರಿಗಳನ್ನು ನೀನೇ ಹೊತ್ಕೊಂಡಿರೋದ್ರಿಂದ ಈ ವಿಷಯ ನಾನು ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ. ಪರವಾಗಿಲ್ಲ, ಹೇಳಿ, ನಾನು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಅದೇ ಹೇಳಿದ್ನಲ್ಲಪ್ಪ, ನಿಮಗೆಲ್ಲ ಒಪ್ಪಿಗೆ ಅನ್ನೋದಾದರೆ ಇನ್ನೊಂದು 4 ದಿನದಲ್ಲಿ ನಮ್ಮನೆಯಲ್ಲೇ ಮಾತುಕತೆ ಇಟ್ಕೊಳ್ಳೋಣ. ಯಾಕಂದರೆ ನಮ್ಮ ನೆಂಟ್ರಿಸ್ಟಿಗೆಲ್ಲ ಹೇಳಬೇಕಲ್ವಾ. ಆದರೆ ಏನಿಂದ್ರಮ್ಮವ್ರೆ? ನಾವು TV ನ್ಯೂಸಲ್ಲೆಲ್ಲ ನೋಡ್ದು ಮಿನಿಸ್ಟ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ಆ ಸಮಯದಲ್ಲಿ ನೀನು ಬರೋಕ್ಕಾಗುತ್ತೋ ಇಲ್ವೋ, ಹಾಗೇನಾದರೂ ಇದ್ರೆ ಈಗಲೇ ಹೇಳ್ಬಿಡು ಸುಬ್ಬು. ನಾವು ಇನ್ಯಾವುದಾದ್ರೂ ಒಳ್ಳೆ ದಿನ ನೋಡ್ಕೊಂಡು ಇಟ್ಕೊಂಡ್ರೆ ಆಯಿತು. ಇಲ್ಲ, ಮುಂದೂಡೋದೆಲ್ಲ ಬೇಡ ಇಂದ್ರಮ್ಮವ್ರೆ. ಇನ್ನೊಂದು 4-5 ದಿನ ಅಲ್ವಾ, ನಾವು ಬಂದ್ಬಿಡ್ತೀವಿ. ಇಲ್ಲಿ ಎಲ್ಲ ವ್ಯವಸ್ಥೆನೂ ಆಗಿದೆ, ನೀವು ಮಾತುಕತೆ ಇಟ್ಕೋಬೋದು. ನೋಡು ಸುಬ್ಬು, ಇನ್ನೊಂದು ಸರ್ತಿ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ಹೇಳಪ್ಪ. ಯಾಕೆಂದರೆ ನಮ್ಮ ನೆಂಟರ ಎದುರುಗಡೆ ಎಲ್ಲ ನಮಗೆ ಅವಮಾನ ಆಗಬಾರ್ದು. ಅವ್ರ ಎದುರುಗಡೆ ಎಲ್ಲ ನಾವು ಒಳ್ಳೆ ಲೆವೆಲ್ನ ಮೇಂಟೈನ್ ಮಾಡಿದ್ದೀವಿ, ಅದಕ್ಕೆ ಧಕ್ಕೆ ಬರಬಾರ್ದು. ಇಂಥ ಮನೆಯಿಂದ ಹೆಣ್ಣು ತರ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಅವ್ರು ತಾತ್ಸಾರ ಮಾಡಿದ್ರು, ಇವರೇ ಅವ್ರ ಹಿಂದೆ ಬಿದ್ದರು ಅನ್ನೋ ಅಪವಾದ ನಮ್ಮ ಮೇಲೆ ಬರಬಾರ್ದು ಅಷ್ಟೆ. ಖಂಡಿತ ಇಲ್ಲ ಇಂದ್ರಮ್ಮವ್ರೆ, ಅದು ಏನೇ ಆಗಲಿ ನಾನು ಬಂದೇ ಬರ್ತೀನಿ. ಸರಿಯಪ್ಪ, ನಾವೆಲ್ಲ ವ್ಯವಸ್ಥೆ ಮಾಡ್ಕೋತೀವಿ. ಫೋನಿಗೆ ನಾನು ಮಾತಾಡಬೇಕು. ಅಮ್ಮ, ಏನ್ ಹಾಗೆ ಗುರಾಯಿಸ್ತಿದ್ಯಾ? ನೀನ್ ಗುರಾಯಿಸಿದ ತಕ್ಷಣ ನಾನು ಹೆದರ್ಕೊಂಡ್ಬಿಡ್ತೀನಾ? ನನ್ನ ಹತ್ರನೂ ಫೋನ್ ಇದೆ. ನಾನೇ ನನ್ನ ಫೋನಲ್ಲಿ ಸುಬ್ಬುಗೆ ಕಾಲ್ ಮಾಡಿ ಮಾತಾಡ್ಬೋದು. ಆದ್ರೆ ಏನೋ ನಿನ್ ಮೂಲಕ ನಿನ್ನ ಎದುರಿಗೆ ಮಾತಾಡೋಣ ಅಂತ ಅನ್ಕೊಂಡೆ. ಬೇಡ ಅಂದ್ರೆ ಬಿಡು, ನಾನು ಹೋಗ್ತೀನಿ. ಹಲೋ ಸುಬ್ಬು. ಸುಬ್ಬು, ನೀನ್ ಹುಷಾರಾಗಿದ್ಯಾ ಅಲ್ವಾ? ನಿನಗೇನು ತೊಂದರೆ ಆಗಿಲ್ಲ ತಾನೆ? ಏನು ತೊಂದರೆ ಇಲ್ಲ ಶ್ರೀವಲ್ಲಿ, ಚೆನ್ನಾಗೇ ಇದ್ದೀವಿ. ಸುಬ್ಬು, ಆಮೇಲೆ ಏನು ಗೊತ್ತಾ, ನೀನು ಅದು ಸುಬ್ಬು,